Good morning students, welcome to the chemistry CET class. Last class alli some basic principles and techniques of organic chemistry chapter na CET questions sort out ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಉಳಿದಿರೋ ಕ್ವಶನ್ಸ್ನ ಈಗ ಸಾರ್ಟ್ ಔಟ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಂಪೆರಿಕಲ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಈಸ್ CH2O and its molecular weight is 60. The compound is, ಸೊ ಏನು ಮಾಡಿದ್ದಾರೆ, ಎಂಪೆರಿಕಲ್ ಫಾರ್ಮುಲಾ ಆಫ್ ಅ ಕಾಂಪೌಂಡ್ ಕೊಟ್ಟಿದ್ದಾರೆ CH2O ಅಂತ, ಆ್ಯಂಡ್ ದಟ್ ಕಾಂಪೌಂಡ್ನ ಮೊಲಾರ್ ಮಾಸ್ ದಟ್ ಈಸ್ ಮಾಲಿಕ್ಯುಲರ್ ವೆಯ್ಟ್ 60 ಅಂತ ಕೊಟ್ಟಿದ್ದಾರೆ. ಫ್ರಮ್ ದ ಗಿವನ್ ಹಿಂಟ್ ದಟ್ ಈಸ್ ಎಂಪೆರಿಕಲ್ ಫಾರ್ಮುಲಾ ಆಗಿರ್ಬೋದು, ಮಾಲಿಕ್ಯುಲರ್ ವೆಯ್ಟ್ ಆಗಿರ್ಬೋದು, ಆ ಹಿಂಟಿಂದ ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕಾಂಪೌಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಕೊಟ್ಟಿರೋ ಕಾಂಪೌಂಡ್ನ ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡೋದು ಅಂತ ಅಂದರೆ, ಎಂಪೆರಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಫ್ರಮ್ ದ ಗಿವನ್ ಎಂಪೆರಿಕಲ್ ಫಾರ್ಮುಲಾ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಹೇಗೆ ಮಾಡೋದು ಅನ್ನೋದು ಕಲ್ತಿರ್ತೀರಾ. ಎಂಪೆರಿಕಲ್ ಫಾರ್ಮುಲಾ ಮಾಸ್ನ ಕಂಡುಹಿಡಿತೀರಾ. ಮೊಲಾರ್ ಮಾಸ್ ಅವರೇ ಕೊಟ್ಟಿದ್ದಾರೆ. ಮೊಲಾರ್ ಮಾಸಿಂದ ಎಂಪೆರಿಕಲ್ ಫಾರ್ಮುಲಾ ಮಾಸ್ನ ಡಿವೈಡ್ ಮಾಡಿದ್ರೆ ಎನ್ ವ್ಯಾಲ್ಯೂ ಸಿಗುತ್ತೆ. ಫ್ರಮ್ ದ ಎನ್ ವ್ಯಾಲ್ಯೂ ಏನು ಸಿಗುತ್ತೆ, ಆ ಎನ್ ವ್ಯಾಲ್ಯೂನ ಎಂಪೆರಿಕಲ್ ಫಾರ್ಮುಲಾಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗೋದೇ ಯಾವುದು, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಹೇಗೆ ಮಾಡೋದು ಅನ್ನೋದನ್ನ ಈಗ ನೋಡೋಣ ಬನ್ನಿ. ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ಎನ್ ಈಸ್ ಈಕ್ವಲ್ ಟು ಮೊಲಾರ್, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ದಟ್ ಈಸ್ ಮೊಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಸೊ ಅಲ್ಲಿ ಮೊಲಾರ್ ಮಾಸ್ ಅವರೇ ಕೊಟ್ಟಿದ್ದಾರೆ 60. ಎಂಪೆರಿಕಲ್ ಫಾರ್ಮುಲಾ ಮಾಸ್ CH2Oಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 30. ಕಾರ್ಬನ್ ಇಂದು 12, ಹೈಡ್ರೋಜನ್ 1 ಹೈಡ್ರೋಜನ್ಗೆ 1, ಅಲ್ಲಿ 2 ಹೈಡ್ರೋಜನಿಂದ 2 ಆಯಿತು. 12 ಪ್ಲಸ್, ಸೊ 12 ಮತ್ತು ಅಲ್ಲಿ 2 ಆಯಿತು. ನೆಕ್ಸ್ಟು ಒಂದು ಆಕ್ಸಿಜನ್ಗೆ 16. 16 ಪ್ಲಸ್ 2 ಪ್ಲಸ್ 12 ಮಾಡಿದ್ರೆ ಎಷ್ಟು ಬರುತ್ತೆ, 30 ಬರುತ್ತೆ. ಸೊ ಹಾಗಾಗಿ 30ಇಂದ ಡಿವೈಡ್ ಮಾಡಿದ್ರೆ ಎನ್ ವ್ಯಾಲ್ಯೂ ಎಷ್ಟು ಸಿಕ್ತು, 2. ಸೊ 2 ಎನ್ ವ್ಯಾಲ್ಯೂ ಇಂಟು ಎಂಪೆರಿಕಲ್ ಫಾರ್ಮುಲಾ ಮಾಡಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ಸೊ ಹಾಗಾಗಿ 2 ಇಂಟು CH2O ಮಾಡಿದ್ರೆ C2H4O2. ಸೊ C2H4O2 ಅಂದರೆ 2 ಕಾರ್ಬನ್ ಇದೆ, 4 ಹೈಡ್ರೋಜನ್ ಇದೆ, 2 ಆಕ್ಸಿಜನ್ ಇದೆ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ 2 ಕಾರ್ಬನ್, 4 ಹೈಡ್ರೋಜನ್, 2 ಆಕ್ಸಿಜನ್ ಇರೋಂಥ ಕಾಂಪೌಂಡ್ ನಾವು ಸೊ ಚೆಕ್ ಮಾಡಿದ್ರೆ ಯಾವ್ದು ಬರುತ್ತೆ, CH3COOH ಬರುತ್ತೆ. CH3COOH. ಸೊ ಚೆಕ್ ಮಾಡಬೇಕಾದ್ರೆ ನೋಡಿ, ಆಪ್ಷನ್ ಎ ಅಲ್ಲಿ 2 ಕಾರ್ಬನ್ ಇದೆ, 4 ಹೈಡ್ರೋಜನ್ ಇದೆ, ಬಟ್ 1 ಆಕ್ಸಿಜನ್ ಇದೆ. ಅದೇ ಆಪ್ಷನ್ ಬಿ ಅಲ್ಲಿ 2 ಕಾರ್ಬನ್ ಬಟ್ 6 ಹೈಡ್ರೋಜನ್ ಇದೆ. ಅದೇ ನಿಮಗೆ ಆಪ್ಷನ್ ಸಿ ಅಲ್ಲಿ 1 ಕಾರ್ಬನ್ ಇದೆ, 2 ಕಾರ್ಬನ್ ಇರಬೇಕಿತ್ತು. ಆಪ್ಷನ್ ಡಿ ಅಲ್ಲಿ 2 ಕಾರ್ಬನ್ ಇದೆ, 4 ಹೈಡ್ರೋಜನ್, 2 ಆಕ್ಸಿಜನ್. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅಲ್ಲಿ ನಿಮಗೆ ಏನು CH3COOH ಇದೆ, ಅಸಿಟಿಕ್ ಆ್ಯಸಿಡ್. ಅಲ್ಲಿ ಅವ್ರು ಕೊಟ್ಟಿರೋ ಹಿಂಟ್ ಪ್ರಕಾರ CH3COOH ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗಿವನ್ CH2O ಅಂತ ಹೇಳ್ಬೋದು. ಎಂಪೆರಿಕಲ್ ಫಾರ್ಮುಲಾ CH2O ಅನ್ನ, ಸೊ ಎಂಪೆರಿಕಲ್ ಫಾರ್ಮುಲಾನ ಮಾಲಿಕ್ಯುಲರ್ ಫಾರ್ಮುಲಾ ಏನು, CH3COOH. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಐಸೋಮೆರಿಕ್ ವಿತ್ ಮೀಥೈಲ್ ವಿನೈಲ್ ಈಥರ್. ಮೀಥೈಲ್ ವಿನೈಲ್ ಈಥರ್ ಅನ್ನೋ ಕಾಂಪೌಂಡ್ನ ಐಸೋಮರ್ ಯಾವುದು ಇದ್ರಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಅಂತ ಕೇಳಿದ್ದಾರೆ. ಮೀಥೈಲ್ ಅಂದರೆ ಏನು ಬರುತ್ತೆ, CH3. ವಿನೈಲ್ ಅಂದರೆ CH2 ಬರುತ್ತೆ. ಸೊ ಆ ಒಂದು ಕಾರ್ಬನ್ನಿಗೆ ಮಧ್ಯ ಆಕ್ಸಿಜನ್. ಸೊ ಈ ಸೈಡ್ ಫಸ್ಟು ನಿಮಗೆ CH3 ಮಧ್ಯ ಆಕ್ಸಿಜನ್, ಅದಾಗಿದ ಮೇಲೆ CH2 ಇರೋಂಥದ್ದೇ ಮೀಥೈಲ್ ವಿನೈಲ್ ಈಥರ್. ಸೊ ಅಲ್ಲಿಗೆ ಮೀಥೈಲ್ ವಿನೈಲ್ ಈಥರಲ್ಲಿ ಫಂಕ್ಷನ್ ಗ್ರೂಪ್ ಯಾವುದು, ಆಕ್ಸಿಜನ್ O. ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದು ಇದಕ್ಕೆ ಐಸೋಮರ್ ಆಗಿ ವರ್ಕ್ ಆಗುತ್ತೆ ಅನ್ನೋದು ನೋಡೋದಾದರೆ 1 ಪ್ರೊಪೆನಾಲ್. ಫಸ್ಟ್ ಆಪ್ಷನ್ 1 ಪ್ರೊಪೆನಾಲ್ ಇದೆ. ಸೊ 1 ಪ್ರೊಪೆನಾಲಲ್ಲಿ ಆಲ್ಕೋಹಾಲಿಕ್ ಗ್ರೂಪ್ ಬರುತ್ತೆ. ಅದೇ ಬಿ ಆಪ್ಷನಲ್ಲಿ ಈಥೈಲ್ ಮೀಥೈಲ್ ಈಥರ್ ಕೊಟ್ಟಿದ್ದಾರೆ. ಸೊ ಈಥೈಲ್ ಮೀಥೈಲ್ ಈಥರಲ್ಲಿ ಆಕ್ಸಿಜನ್ನೇ ಆಯಿತು ಮತ್ತು ಫಂಕ್ಷನಲ್ ಗ್ರೂಪ್. ಆಪ್ಷನ್ ಸಿ ಪ್ರೊಪೆನಾಲ್ ಕೊಟ್ಟಿದ್ದಾರೆ. ಪ್ರೊಪೆನಾಲ್ ಅಂದರೆ ಆಲ್ಡಿಹೈಡಿಕ್ ಗ್ರೂಪ್ ಫಂಕ್ಷನಲ್ ಗ್ರೂಪ್. ಆಪ್ಷನ್ ಡಿ ಎಥನಾಲ್ ಅಂದರೆ ಅಗೇನ್ ಆಲ್ಕೋಹಾಲಿಕ್ ಗ್ರೂಪ್ ಫಂಕ್ಷನ್ ಗ್ರೂಪ್ ಆಯಿತು. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ನೋಡೋಣ. ಸೊ ನೋಡಿ, ಮೀಥೈಲ್ ವಿನೈಲ್ ಈಥರ್ ಅಂದರೆ CH3
ಸೊ CH3 O CH ಡಬಲ್ ಬಾಂಡ್ CH2 ವಿನೈಲ್ ಆಯಿತು. ಸೊ ಫಸ್ಟಿಗೆ ಇಲ್ಲಿ ನಿಮಗೆ ವಿನೈಲ್ ಗ್ರೂಪ್ ಇದೆ, ಆಮೇಲೆ ಮಧ್ಯ ಆಕ್ಸಿಜನ್ ಇದೆ, ಆ ಕಡೆ ಮೀಥೈಲ್ ಗ್ರೂಪ್ ಇದೆ. ಅದೇ ಪ್ರೊಪೆನಾಲ್ ನೋಡೋದಾದರೆ CH3 ಇದೆ, CH3 CH2 CHO. ಸೊ ಮಾಲಿಕ್ಯುಲರ್ ಫಾರ್ಮುಲಾ ನೋಡೋದಾದರೆ C3, ಸೊ H ನಿಮಗೆ 6H6O, C3H6O. ಇಲ್ಲೂ ನೋಡೋಣ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ C3, H ನಿಮಗೆ 6 ಇದೆ, O. ಸೊ ಎರಡರಲ್ಲೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಡಿಫ್ರೆನ್ಸ್ ಏನು ಅಂದರೆ ಫಂಕ್ಷನಲ್ ಗ್ರೂಪ್. ಅಲ್ಲಿಗೆ ಇದು ಫಂಕ್ಷನಲ್ ಐಸೋಮರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದು? ಪ್ರೊಪೆನಾಲ್ ಆಲ್ಡಿಹೈಡಿಕ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಏನಿದೆ, ಸೊ ಅದು ರೈಟ್ ಆನ್ಸರ್. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಏನಿದೆ ನಿಮಗೆ ಪ್ರೊಪೆನಾಲ್. ಸೊ ಇನ್ನು ಉಳಿದಿರೋದು ನೀವು ಮಾಲಿಕ್ಯುಲರ್ ಫಾರ್ಮುಲಾ ಚೆಕ್ ಮಾಡಿ. ಸೊ ಅಲ್ಲಿ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರಲ್ಲ, ಬಟ್ ಆಪ್ಷನ್ ಸಿ ಏನು ಪ್ರೊಪೆನಾಲ್ ಇದೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗುತ್ತೆ, ಫಂಕ್ಷನಲ್ ಗ್ರೂಪ್ ಒಂದು ಚೇಂಜ್ ಆಗೋದ್ರಿಂದ ಫಂಕ್ಷನಲ್ ಐಸೋಮರ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಜೊಮೆಟ್ರಿಕಲ್ ಐಸೋಮರಿಸಮ್ ಈಸ್ ಎಕ್ಸಿಬಿಟೆಡ್ ಬೈ ಪಾಮಿಟಿಕ್ ಆಸಿಡ್, ಬ್ಯೂಟರಿಕ್ ಆಸಿಡ್, ಸಿನಾಮಿಕ್ ಆಸಿಡ್, ಆಸ್ಪರ್ಟಿಕ್ ಆಸಿಡ್. ಜೊಮೆಟ್ರಿಕಲ್ ಐಸೋಮರ್ಸಿಗೆ ಸೊ ಏನು ಕಂಡೀಷನ್ ಇರಬೇಕು? ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರಬೇಕು, ರೊಟೇಟ್ ಮಾಡಿ, ರಿಸ್ಟ್ರಿಕ್ಟೆಡ್ ರೊಟೇಷನ್ಸ್ ಇರಬಾರ್ದು. ಸೊ ಅಲ್ಲಿ ನಿಮಗೆ ಸಿಸ್ ಫಾರ್ಮ್ ಅಥವಾ ಟ್ರಾನ್ಸ್ಫಾರ್ಮ್ ಫಾರ್ಮೇಷನ್ ಆಗಿರಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಇದೆ. ಸೊ ಇಂಥ ಮಾಲಿಕ್ಯೂಲ್ಸ್, ಇಂಥ ಕಾಂಪೌಂಡ್ಸು ಜೊಮೆಟ್ರಿಕಲ್ ಐಸೋಮರ್ಸ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದು ನಿಮಗೆ ಸೊ ಏನು ಜೊಮೆಟ್ರಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಸೊ ಅದರಲ್ಲಿ ಔಟ್ ಆಫ್ 4 ಆಪ್ಷನ್ಸ್ ಸಿನಾಮಿಕ್ ಆ್ಯಸಿಡ್ ನೋಡಿ, ಆಪ್ಷನ್ ಸಿ ಸಿನಾಮಿಕ್ ಆ್ಯಸಿಡ್ ಏನಿದೆ ಅದು ಜೊಮೆಟ್ರಿಕಲ್ ಐಸೋಮರ್ಸ್ನ ಸೊ ಐಸೋಮೆರಿಸಮ್ನ ಅದು ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ, ಮತ್ತು ಬೋತ್ ದ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ನ ಬೋತ್ ದ ಸೈಡ್ ನಿಮಗೆ ಸೊ ಡಿಫ್ರೆಂಟ್ ಗ್ರೂಪ್ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ನಿಮಗೆ ಮತ್ತು ಅದು ಕರಲ್ ಕಾರ್ಬನ್ ಆಗೂ ವರ್ಕ್ ಆಗುತ್ತೆ, ಅಗೈನ್ ಅದು ನಿಮಗೆ ಜೊಮೆಟ್ರಿಕಲ್ ಐಸೋಮರ್ಸ್ ಆಗೂ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಿನಾಮಿಕ್ ಆ್ಯಸಿಡ್ ರೈಟ್ ಆನ್ಸರ್. ಸಿನಾಮಿಕ್ ಆ್ಯಸಿಡ್ನ ಸ್ಟ್ರಕ್ಚರ್ ನೋಡೋದಾದರೆ ನೋಡಿ C6H5 CH ಡಬಲ್ ಬಾಂಡ್ CH COOH. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ನ ಬೋತ್ ಸೈಡಲ್ಲಿ ನಿಮಗೆ ಸೊ 2 ಹೈಡ್ರೋಜನ್ ಇದೆ. ಸೊ ಒಂದು ಸೈಡು C6H5 ಇದೆ, ಇನ್ನೊಂದು ಸೈಡು COOH ಇದೆ. ಸೊ ಏನು CH ನಿಮಗೆ ಕಾಮನ್ ಇದೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡಲ್ಲಿ. ಸೊ ಸೇಮ್ ಸೈಡ್ ಹೈಡ್ರೋಜನ್ ಇದ್ದರೆ ಸಿಸ್ ಫಾರ್ಮ್, ಅದೇ ಅಪೋಸಿಟ್ ಸೈಡಲ್ಲಿ ಹೈಡ್ರೋಜನ್ ಇದ್ದರೆ ಟ್ರಾನ್ಸ್ಫಾರ್ಮ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಜೊಮೆಟ್ರಿಕಲ್ ಐಸೋಮೆರಿಸಮ್ನ ಈ ಸಿನಾಮಿಕ್ ಆ್ಯಸಿಡ್ ಎಕ್ಸಿಬಿಟ್ ಮಾಡುತ್ತೆ. ಹಾಗಾಗಿ ಸೊ ಸಿನಾಮಿಕ್ ಆ್ಯಸಿಡ್ನ ಸ್ಟ್ರಕ್ಚರ್ ಒಂದು ಬೆನ್ಸಿನ್ ರಿಂಗಿಗೆ CH ಗ್ರೂಪ್ ಅಟ್ಯಾಚ್ ಆಗುತ್ತೆ, ಆ CH ಗ್ರೂಪಿಗೆ ಡಬಲ್ ಬಾಂಡ್ ಬಂದು ಇನ್ನೊಂದು CH ಗ್ರೂಪ್ ಅಟ್ಯಾಚ್ ಆಗುತ್ತೆ, ಆ CH ಗ್ರೂಪಿಗೆ COOH ಗ್ರೂಪ್ ಅಟ್ಯಾಚ್ ಆಗಿದೆ. ಇದಕ್ಕೆ ಸಿನಾಮಿಕ್ ಆ್ಯಸಿಡ್ ಅಂತೀವಿ. ಈ ಸಿನಾಮಿಕ್ ಆ್ಯಸಿಡ್ ಜೊಮೆಟ್ರಿಕಲ್ ಐಸೋಮೆರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿನಾಮಿಕ್ ಆ್ಯಸಿಡ್ ಎಕ್ಸಿಬಿಟ್ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ದ ಫಾಲೋಯಿಂಗ್ 4 ಡಿಸ್ಟಿಂಕ್ಟ್ ಕನ್ಫರ್ಮೇಷನ್ ಆಫ್ N-ಬ್ಯೂಟೇನ್. ಸೊ N-ಬ್ಯೂಟೇನ್ನ ಸ್ಟ್ರಕ್ಚರ್ ನಾವು ಇಟ್ಕೊಂಡು ಈ ಕೊಟ್ಟಿರೋ 4 ಕನ್ಫರ್ಮೇಷನ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಗರ್ಡ್ ಫಾರ್ಮ್, ಗೌಚ್ ಫಾರ್ಮ್, ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಫಾರ್ಮ್ ಆ್ಯಂಡ್ ಫುಲ್ಲಿ ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮೋರ್ ಸ್ಟೇಬಲ್ ಯಾವುದಿರುತ್ತೋ ಅದು ಫಸ್ಟ್ ಬರಬೇಕು, ಲೆಸ್ ಸ್ಟೇಬಲ್ ಇರೋದು ಆಮೇಲೆ ಬರುತ್ತೆ. ಸೊ ಈ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ವೈಸ್ N-ಬ್ಯೂಟೇನ್ನ ಸ್ಟ್ರಕ್ಚರ್ ಬರ್ಕೊಂಡು ಅದರಲ್ಲಿ ಸ್ಟೆಬಿಲಿಟಿ ವೈಸ್ ಯಾವುದು ಫಸ್ಟ್ ಬರುತ್ತೋ, ಸೊ ಲೆಸ್ ಸ್ಟೇಬಲ್ ಯಾವ್ದು ಬರುತ್ತೋ ಅದು ಲಾಸ್ಟಿಗೆ. ಈ ರೀತಿ ಅರೇಂಜ್ಮೆಂಟ್ ಮಾಡಿ, ಮೋರ್ ಸ್ಟೇಬಲಿಂದ ಲೆಸ್ ಸ್ಟೇಬಲ್ ತನಕ ಅರೇಂಜ್ಮೆಂಟ್ ಮಾಡಿ ಅಂತ ಅಂದಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅರೇಂಜ್ಮೆಂಟ್ ಯಾವ ಒಂದು ಕನ್ಫರ್ಮೇಷನ್ಸ್ನ ಅರೇಂಜ್ಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನು ಇಲ್ಲಿ 4 ಆಪ್ಷನ್ಸಲ್ಲಿ ಕೇಳಿದ್ದಾರೆ.
ಇನ್ನು ಎನ್ ಬ್ಯೂಟೇನ್ನ ಸೊ ಅಲ್ಲಿ ನೀವು ಸ್ಟ್ರಕ್ಚರ್ಸ್ ನ್ಯೂಮನ್ ಪ್ರೊಜೆಕ್ಷನ್ ಸ್ಟ್ರಕ್ಚರ್ಸ್ನ ಬರೆದು ಸೊ ನೀವು ನೋಡೋದಾದರೆ ಸ್ಟ್ಯಾಗರ್ಡ್ ಫಾರ್ಮ್ ಏನಿರುತ್ತೆ ಸ್ಟ್ಯಾಗರ್ಡ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್ ಅಂತ ಹೇಳ್ಬೋದು. ಸ್ಟ್ಯಾಗರ್ಡ್ ಫಾರ್ಮಲ್ಲಿ ಏನಾಗಿರುತ್ತೆ ಸೊ ಅಲ್ಲಿ ನಿಮಗೆ ಒಂದು ಕಾರ್ಬನಲ್ಲಿರೋ ಅಂಥ ಕಾರ್ಬನಿಗೆ ಅಟ್ಯಾಚ್ ಆಗಿರೋ ಅಂಥ ಆ್ಯಟಮ್ಸ್ ಗ್ರೂಪ್ಸ್ ಆಗಿರ್ಬೋದು ಮತ್ತು ಇನ್ನೊಂದು ಕಾರ್ಬನಿಗೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಆಗಿರ್ಬೋದು ಫಾರ್ ಅವೇ ಇರುತ್ತೆ. ಸ್ಟ್ರೈನ್ ಆಗಿರಲಿ ಸೊ ಸ್ಟ್ರೈನ್ ಲೆಸ್ ಸ್ಟ್ರೈನ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಆ್ಯಂಗಲ್ ಆಫ್ ಸ್ಟ್ರೈನ್ ಎಲ್ಲ ಲೆಸ್ ಇರೋದ್ರಿಂದ ಮೋರ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಆ ಒಂದು ಸ್ಟ್ರಕ್ಚರಿಗೆ ಅಂತ ಹೇಳ್ಬೋದು. ಹಾಗಾಗಿ ಸ್ಟ್ಯಾಗರ್ಡ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಗೌಚ್ ಫಾರ್ಮ್. ಸೊ ಗೌಚ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಪಾರ್ಷಿಯಲಿ ಎಕ್ಲಿಪ್ಸ್ಡ್. ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಅಂದರೆ ಔಟ್ ಆಫ್ 3 ಏನು ಬಾಂಡ್ಸ್ ಅದರಲ್ಲಿ 2 ಬಾಂಡ್ಸ್ ನಿಮಗೆ ಸ್ವಲ್ಪ ಎಕ್ಲಿಪ್ಸ್ ಫಾರ್ಮಲ್ಲಿರುತ್ತೆ ಸೊ ಅಥವಾ ಹತ್ತತ್ರ ಎಕ್ಲಿಪ್ಸ್ ಫಾರ್ಮಿಗಿರುತ್ತೆ ಅಂತ ಹೇಳ್ಬೋದು. ಎಕ್ಲಿಪ್ಸ್ ಫಾರ್ಮ್ ಅಂದರೆ ಏನಿಲ್ಲ ಸೇಮ್ ಆ್ಯಟಮ್ಸ್ ಕಾರ್ಬನ್ ಟು ಕಾರ್ಬನ್ ಅಟ್ಯಾಚ್ ಆಗಿರೋ ಆ್ಯಟಮ್ಸ್ ಸೇಮ್ ಆ್ಯಟಮ್ಸ್ ಕೋಯಿನ್ಸೈಡ್ ಆಗಿದ್ದರೆ ಸೊ ಸ್ಟ್ರೈನ್ ಜಾಸ್ತಿ ಇರುತ್ತೆ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ ಅದನ್ನೇ ಫುಲ್ಲಿ ಎಕ್ಲಿಪ್ಸ್ಡ್ ಅಂತ ಹೇಳ್ತೀವಿ. ಸೊ ಆ ಒಂದು ಕನ್ಫರ್ಮೇಷನಲ್ಲಿ ಸ್ಟ್ಯಾಗರ್ಡ್ ಫಾರ್ಮಿಗೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಫುಲ್ ಎಕ್ಲಿಪ್ಸ್ಡ್ ಫಾರ್ಮಿಗೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಸ್ಟ್ಯಾಗರ್ಡ್ ಫಾರ್ಮ್ ಆ್ಯಂಡ್ ಎಕ್ಲಿಪ್ಸ್ಡ್ ಫಾರ್ಮ್ನ ಸ್ಟ್ರಕ್ಚರ್ ಹೇಗೆ ಬರ್ಬೋದು ಅಂತ ಹೇಳಿ ಇಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿ ಸ್ಟ್ಯಾಗರ್ಡ್ ಫಾರ್ಮ್ ಅಂದರೆ ಈ ರೀತಿ ಇರುತ್ತೆ. ಕಾರ್ಬನ್ನು ಸೊ ಒಳಗಡೆ ಸರ್ಕಲ್ ಇರೋದು ಒಂದು ಕಾರ್ಬನ್ ಅಂತ ಅಂದ್ಕೊಂಡ್ರೆ ಮಧ್ಯ ಪಾಯಿಂಟಲ್ಲಿರೋದು ಇನ್ನೊಂದು ಕಾರ್ಬನ್ ಅಂತ ಅಂದ್ಕೊಂಡ್ರೆ ಸೊ ಒಂದು ಕಾರ್ಬನಿಗೆ 2 ಹೈಡ್ರೋಜನ್ 1 ಮೀಥೈಲ್ ಗ್ರೂಪ್. ಅನದರ್ ಕಾರ್ಬನಿಗೆ ನೋಡಿ 2 ಹೈಡ್ರೋಜನ್ 1 ಮೀಥೈಲ್. ಅಲ್ಲಿಗೆ ಸೊ ಏನಾಯಿತು ನಿಮಗೆ 4 ಕಾರ್ಬನ್ ಬಂತು ಏನು ಬ್ಯೂಟೇನ್ ಸ್ಟ್ರಕ್ಚರ್ಸೇ ಸಿಕ್ತು ನಿಮಗೆ. ಇಲ್ಲೇನಾಗಿದೆ ಸೊ ಆ ಒಂದು ಕಾರ್ಬನಿಗೆ ಅಟ್ಯಾಚ್ ಆಗಿರೋ 2 ಹೈಡ್ರೋಜನ್ ಒಂದು ಸೈಡ್ ಇದ್ದರೆ ಇನ್ನೊಂದು ಕಾರ್ಬನಿಗೆ ಅಟ್ಯಾಚ್ ಆಗಿರೋ 2 ಹೈಡ್ರೋಜನ್ ಅಪೋಸಿಟ್ ಸೈಡ್ ಇದೆ. ಅಲ್ಲಿಗೆ ಸ್ಟ್ರೈನ್ ಆ್ಯಂಗಲ್ ಆಫ್ ಸ್ಟ್ರೈನ್ ಕಮ್ಮಿ ಇರುತ್ತೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಇನ್ನು ಈ ಒಂದು ಕನ್ಫರ್ಮೇಷನ್ ನೋಡೋದಾದರೆ ಎಕ್ಲಿಪ್ಸ್ ಫಾರ್ಮ್ ಆಲ್ಮೋಸ್ಟ್ ಕೋಯಿನ್ಸೈಡ್ ಆಗಿದೆ. ಸೊ ಇದು ಏನು ಪಾರ್ಷಿಯಲಿ ಎಕ್ಲಿಪ್ಸ್ ಅಂತ ಅನ್ಕೋಬೋದು. ಫುಲ್ಲಿ ಎಕ್ಲಿಪ್ಸಲ್ಲಿ ನಿಮಗೆ ಫುಲ್ ಆಲ್ಮೋಸ್ಟ್ ಕೋಯಿನ್ಸೈಡ್ ಆಗಿರುತ್ತೆ ಹೈಡ್ರೋಜನ್ ಈ ರೀತಿ ಎಲ್ಲ ನಿಮಗೆ. ಸೊ ಹೈಡ್ರೋಜನ್ಗೆ ಹೈಡ್ರೋಜನ್ ಕೋಯಿನ್ಸೈಡ್ ಆಗಿದೆ ನೋಡಿ, ಇನ್ನೊಂದು ಹೈಡ್ರೋಜನ್ ಕೋಯಿನ್ಸೈಡ್ ಆಗಿದೆ. ಸೊ ಇನ್ನೊಂದು ಮೀಥೈಲ್ ಕೋಯಿನ್ಸೈಡ್ ಆಗಿದೆ. ಪಾರ್ಷಿಯಲಿಯಲ್ಲಿ ಒಂದು ಹೈಡ್ರೋಜನ್ ಕೋಯಿನ್ಸೈಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಫುಲ್ಲಿ ಎಕ್ಲಿಪ್ಸ್ಡ್ ಸ್ಟ್ರಕ್ಚರ್. ಈ ರೀತಿ ಸೊ ಇದ್ದಾಗ ಆ್ಯಂಗಲ್ ಆಫ್ ಸ್ಟ್ರೈನ್ ಯಾವುದಕ್ಕೆ ಜಾಸ್ತಿ ಇರುತ್ತೋ ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಆ್ಯಂಗಲ್ ಆಫ್ ಸ್ಟ್ರೈನ್ ನಿಮಗೆ ಕಮ್ಮಿ ಇರುತ್ತೆ. ಆ್ಯಂಗಲ್ ಆಫ್ ಸ್ಟ್ರೈನ್ ಯಾವುದಕ್ಕೆ ಕಮ್ಮಿ ಇರುತ್ತೋ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅಲ್ಲಿ ನೋಡಿ ಸ್ಟ್ಯಾಗರ್ಡ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಗೌಚ್ ಫಾರ್ಮ್ ವಿಚ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಪಾರ್ಷಿಯಲಿ ಎಕ್ಲಿಪ್ಸ್ಡ್ ವಿಚ್ ಈಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಫುಲ್ಲಿ ಎಕ್ಲಿಪ್ಸ್ಡ್. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. The most stable conformation of 2-chloroethanol that is chlorohydrin is. ಕ್ಲೋರೋಹೈಡ್ರಿನ್ನ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ಫರ್ಮೇಷನ್ ಔಟ್ ಆಫ್ ದಿಸ್ 4 ಕನ್ಫರ್ಮೇಷನ್ ಮೋಸ್ಟ್ ಸ್ಟೇಬಲ್ ಕನ್ಫರ್ಮೇಷನ್ ಯಾವುದು ಅಂತ ಕೇಳಿದ್ದಾರೆ. ಸ್ಕ್ಯೂ ಫಾರ್ಮ್, ಸ್ಟ್ಯಾಗರ್ಡ್ ಫಾರ್ಮ್, ಎಕ್ಲಿಪ್ಸ್ ಫಾರ್ಮ್, ಗೌಚ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲೇ ನಿಮಗೆ ಮೋಸ್ಟ್ ಸ್ಟೇಬಲ್ ಫಾರ್ಮ್ ಯಾವುದು ಅಂತ ಕೇಳಿದ್ರೆ ಗೌಚ್ ಫಾರ್ಮ್ ಅಂತ ಹೇಳ್ಬೋದು. ಯಾಕೆ? ಸೊ ಗೌಚ್ ಫಾರ್ಮ್ನ ಸ್ಟ್ರಕ್ಚರ್ ನಿಮಗೆ ನೋಡಿದ್ರೆ ಸೊ ಏನಕ್ಕೆ ಸ್ಟೇಬಲ್ ಇದು ಅಂತ ಹೇಳ್ಬೋದು. ಸ್ಟ್ಯಾಗರ್ಡ್ ಫಾರ್ಮ್ ಅಲ್ಲಿ ಹಂಗೆ ನೋಡಿದ್ರೆ ನಾವು ಸ್ಟೇಬಲ್ ಫಾರ್ಮ್ ಅಂತ ಅಂದರೆ ಸ್ಟ್ಯಾಗರ್ಡ್ ಅಂತ ಅಂತೀವಿ. ಅದಕ್ಕಿಂತನೂ ಇಲ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಸೈಕ್ಲೋಹೈಡ್ರಿನ್ಸಿಗೆ ಗೌಚ್ ಫಾರ್ಮ್ ಮೋಸ್ಟ್ ಸ್ಟೇಬಲ್ ಅಂತೀವಿ. ಸೊ ಯಾಕೆ ಅನ್ನೋದನ್ನ ಪರ್ಪಸ್ ಇಲ್ಲಿ ನಿಮಗೆ ಸ್ಟ್ರಕ್ಚರಲ್ಲಿ ತೋರಿಸ್ತೀನಿ ನೋಡಿ. ಇದು ಗೌಚ್ ಫಾರ್ಮ್ನ ಸೊ ಸೈಕ್ಲೋಹೈಡ್ರಿನ್ನ ಗೌಚ್ ಫಾರ್ಮ್. ಸೊ ಇಲ್ಲಿ ನಿಮಗೆ ಇದೊಂದು ಕಾರ್ಬನ್ ಸೆಂಟ್ರಲ್ ಒಂದು ಕಾರ್ಬನ್ ಇದೆ. ಸೊ ಸರ್ಕಲ್ನ ಇನ್ನೊಂದು ಕಾರ್ಬನ್ ಅಂತ ಅಂದ್ಕೊಂಡ್ರೆ ಸೊ ಸರ್ಕಲ್ಲಿಗೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ನೋಡಿ, ಒಂದು ಹೈಡ್ರೋಜನ್, ಇನ್ನೊಂದು ಹೈಡ್ರೋಜನ್, ಒಂದು ಕ್ಲೋರಿನ್ ಅಟ್ಯಾಚ್ ಆಗಿದೆ. ಇನ್ನು ಸೆಂಟ್ರಲ್ ಪಾಯಿಂಟಲ್ಲಿರೋ ಕಾರ್ಬನಿಗೆ ಒಂದು ಹೈಡ್ರೋಜನ್, ಇನ್ನೊಂದು ಹೈಡ್ರೋಜನ್, ಮೇಲೆ ಯಾವುದೋ ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆಲ್ಕೋಹಾಲಿಕ್ ಗ್ರೂಪಲ್ಲಿರೋ ಹೈಡ್ರೋಜನಿಗೂ ಈ ಕ್ಲೋರಿನಿಗೂ ಏನಾಗಿದೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗಿದೆ. ಸೊ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಹೈಡ್ರೋಜನ್ ಟು ಕ್ಲೋರಿನ್ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗಿರೋದ್ರಿಂದ ಮೋರ್ ಸ್ಟೇಬಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಗೌಚ್ ಫಾರ್ಮ್ ಆಫ್ ಸೈಕ್ಲೋಹೈಡ್ರಿನ್ ಈಸ್ ಮೋಸ್ಟ್ ಸ್ಟೇಬಲ್ ಕನ್ಫರ್ಮೇಷನ್ ಅಂತ ಹೇಳ್ಬೋದು ಗೌಚ್ ಫಾರ್ಮಲ್ಲಿ, ಬಿಕಾಸ್ ಆಫ್ hydrogen bond formation between hydrogen and chlorine
ಅಂತ ಹೇಳಿ. ಸೊ ಹಾಗಾಗಿ ಮೋರ್ ಸ್ಟೇಬಲ್ ಕನ್ಫರ್ಮೇಷನ್ ಅಂತ ಅಂದರೆ ಯಾವುದು? ಆಪ್ಷನ್ ಡಿ ಗೌಚ್ ಫಾರ್ಮ್. ಆಪ್ಷನ್ ಡಿ ಗೌಚ್ ಫಾರ್ಮ್ ಇಸ್ ದ ಮೋರ್ ಸ್ಟೇಬಲ್ ಕನ್ಫರ್ಮೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ ಝೀರೋ ಡೈಪೋಲ್ ಮೂಮೆಂಟ್. ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಔಟ್ ಆಫ್ ದೀಸ್ 4 ಆಪ್ಷನ್ಸ್ ಯಾವ ಒಂದು ಕಾಂಪೌಂಡ್, ಸೊ ಯಾವ ಒಂದು ಕಾಂಪೌಂಡಿಗೆ ಇಲ್ಲಿ ನಿಮಗೆ ಝೀರೋ ಡೈಪೋಲ್ ಮೂಮೆಂಟ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಯಾವುದೇ ಒಂದು ಕಾಂಪೌಂಡ್, ಅದರಲ್ಲೂ ಪೋಲಾರ್ ಕಾಂಪೌಂಡ್ ಅಂತ ಅಂದರೆ ಡೈಪೋಲ್ ಮೂಮೆಂಟ್ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಝೀರೋ ಡೈಪೋಲ್ ಮೂಮೆಂಟ್ ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸಿಸ್ ಟು ಬ್ಯೂಟಿನ್ ಆಪ್ಷನ್ ಎ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಟ್ರಾನ್ಸ್ ಟು ಬ್ಯೂಟಿನ್, ಆಪ್ಷನ್ ಸಿ 1 ಬ್ಯೂಟಿನ್, ಆಪ್ಷನ್ ಡಿ 2 ಮೀಥಲ್ 1 ಪ್ರೋಪೀನ್. ಸೊ ಫಸ್ಟ್ ಆಪ್ಷನ್ ನೋಡಿ, ಸಿಸ್ ಟು ಬ್ಯೂಟಿನ್. ಅಲ್ಲಿಗೆ ಸಿಸ್ ಟು ಬ್ಯೂಟಿನಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡಿಗೆ ಅಟ್ಯಾಚ್ ಆಗಿರೋ 2 ಹೈಡ್ರೋಜನ್ ನಿಮಗೆ ಸಿಮಿಲರ್ ಇರುತ್ತೆ. ಸೊ 2 ಹೈಡ್ರೋಜನ್ ಸಿಮಿಲರ್, ಕಾರ್ಬನ್ ಟು ಕಾರ್ಬನ್ ಸೇಮ್ ಸೈಡಿಗೆ ಅಟ್ಯಾಚ್ ಆಗಿರುತ್ತೆ. ಅಲ್ಲಿಗೆ ಇದು ಒಂದು ರೌಂಡ್ ತಿರುಗ್ತಾ ಇದ್ರೆ ಈ ಸೈಡ್ ರಿಂಗ್ ರೌಂಡ್ ಆಗ್ತಾ ಇದ್ದಂಗೂ ಅಲ್ಲಿ ನಿಮಗೆ ಡೈಪೋಲ್ ಮೂಮೆಂಟ್ ಸಿಗತ್ತೆ, ಅಲ್ಲಿ ಝೀರೋ ಬರಲ್ಲ. ಬಟ್ ಅದೇ ಟ್ರಾನ್ಸ್ ಟು ಬ್ಯೂಟಿನಲ್ಲಿ ನೋಡಿ, ಅಲ್ಲಿ ನಿಮಗೆ ಸಿಮಿಲರ್ ಗ್ರೂಪ್ಸು ಅಪೋಸಿಟ್ ಸೈಡ್ ಅಟ್ಯಾಚ್ ಆಗಿರುತ್ತೆ. ಒಂದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಪಿನ್ನಿಂಗ್ ಆದರೆ ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸ್ಪಿನ್ನಿಂಗ್ ಆಗ್ತಿರತ್ತೆ. ಸೊ ಇದೀಗ +1 ಅಷ್ಟು ನಿಮಗೆ ತೋರಿಸ್ತಾ ಇದೆ, ಇದು -1. ಅಲ್ಲಿ +1 -1 ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಝೀರೋ ಡೈಪೋಲ್ ಮೂಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟ್ರಾನ್ಸ್ ಟು ಬ್ಯೂಟಿನ ಸ್ಟ್ರಕ್ಚರ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಈಗ ನೋಡೋಣ. ಸೊ ಇದು ನೋಡಿ, ಇದೇ ಟ್ರಾನ್ಸ್ ಟು ಬ್ಯೂಟಿನ ಸ್ಟ್ರಕ್ಚರ್. ಸೊ ಇಲ್ಲೇನಾಗಿದೆ, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡಿಗೆ ಸೊ ಮೀಥೈಲ್ ಗ್ರೂಪ್ ಅಪೋಸಿಟ್ ಸೈಡ್ ಇದೆ, ಇವನ್ ಹೈಡ್ರೋಜನು ಸಹ ಅಪೋಸಿಟ್ ಸೈಡ್ ಇದೆ. ಸೊ ಈ ರೀತಿ ಈ ಕಾರ್ಬನಿಗೆ ಸ್ಪಿನ್ನಿಂಗ್ ನಿಮಗೆ, ಸೊ ಈ ಕಾರ್ಬನಿಗೆ ಸ್ಪಿನ್ನಿಂಗ್ ಕ್ಲಾಕ್ ವೈಸ್ ಆಗ್ತದೆ, ಈ ಕಾರ್ಬನ್ನ ಸ್ಪಿನ್ನಿಂಗ್ ಆ್ಯಂಟಿ ಕ್ಲಾಕ್ ವೈಸ್ ಆಗ್ತಾ ಇದ್ರೆ ಸೊ ಇದ್ರ ಡೈಪೋಲ್ ಮೂಮೆಂಟ್ ಇದ್ರ ಡೈಪೋಲ್ ಮೂಮೆಂಟ್, ಇದು ಪ್ಲಸ್ ಬಂದರೆ ಇದು ಮೈನಸ್ ಬರುತ್ತೆ, ಆವಾಗ ಎರಡೂ ಕ್ಯಾನ್ಸಲ್ ಆಗಿ ಡೈಪೋಲ್ ಮೂಮೆಂಟ್ ಝೀರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಾರ್ ಟ್ರಾನ್ಸ್ ಟು ಬ್ಯೂಟಿನ್ ಅಲ್ಲಿ ನಿಮಗೆ ಡೈಪೋಲ್ ಮೂಮೆಂಟ್ ವಿಲ್ ಬಿ ಝೀರೋ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ ಟು ಬ್ಯೂಟಿನಿಗೆ ಡೈಪೋಲ್ ಮೂಮೆಂಟ್ ಝೀರೋ ಇರುತ್ತೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟ್ರಾನ್ಸ್ ಟು ಬ್ಯೂಟಿನ್ ಹ್ಯಾಸ್ ಝೀರೋ ಡೈಪೋಲ್ ಮೂಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಾಂಪೌಂಡ್ಸ್ ಮೇ ಬಿ ರಿಗಾರ್ಡೆಡ್ ಬೋತ್ ಆಸ್ ಫಂಕ್ಷನಲ್ ಆಸ್ ವೆಲ್ ಆಸ್ ಪೊಸಿಷನ್ ಐಸೋಮರ್ಸ್. ಸೊ ಇಲ್ಲಿ ನಿಮಗೆ ಪೇರ್ ಆಫ್ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ 4 ಆಪ್ಷನ್ಸಲ್ಲಿ. ಆ ಪೇರ್ ಆಫ್ ಕಾಂಪೌಂಡ್ಸಲ್ಲಿ ಫಂಕ್ಷನಲ್ ಆಸ್ ವೆಲ್ ಆಸ್ ಪೊಸಿಷನ್ ಐಸೋಮರ್ಸ್ ಯಾವುದು ಅಂತ ಕೇಳಿದ್ದಾರೆ. ಬಿಟ್ವೀನ್ ದ ಪೇರ್ಸ್ ಫಂಕ್ಷನಲ್ ಐಸೋಮರ್ಸ್ ಅಂದರೆ ಏನು? ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರಬೇಕು ಬಟ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇರಬೇಕು, ಅಂಥದ್ದನ್ನು ಫಂಕ್ಷನಲ್ ಐಸೋಮರ್ಸ್ ಅಂತ ಅಂತೀವಿ. ಅದೇ ಪೊಸಿಷನ್ ಐಸೋಮರ್ಸ್ ಅಂದರೆ ಏನು? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರಬೇಕು, ಸೇಮ್ ಫಂಕ್ಷನಲ್ ಗ್ರೂಪ್ ಇರಬೇಕು ಬಟ್ ಡಿಫರ್ ಇನ್ ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಆಗಿರಬೇಕು, ಅಂಥ ಮಾಲಿಕ್ಯೂಲ್ನ ನಾವು ಪೊಸಿಷನ್ ಐಸೋಮರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೊಟ್ಟಿರೋ ಪೇರಲ್ಲಿ ಯಾವ ಒಂದು ಪೇರು ಫಂಕ್ಷನಲ್ ಆಸ್ ವೆಲ್ ಆಸ್ ಪೊಸಿಷನ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ಬೆನ್ಸಾಲ್ ಆಲ್ಕೋಹಾಲ್ ಆ್ಯಂಡ್ ಮೆಥಾಕ್ಸಿ ಬೆನ್ಝೀನ್. ಆಪ್ಷನ್ ಬಿ ಬೆನ್ಸಾಲ್ ಆಲ್ಕೋಹಾಲ್ ಆ್ಯಂಡ್ ಬೆನ್ಸಾಲ್ ಮೀಥೈಲ್ ಈಥರ್. ಆಪ್ಷನ್ ಸಿ ಬೆನ್ಸಾಲ್ ಆಲ್ಕೋಹಾಲ್ ಆ್ಯಂಡ್ ಮೆಟಾಕ್ರೆಸಾಲ್. ಆಪ್ಷನ್ ಡಿ ಆರ್ಥೋಕ್ರೆಸಾಲ್ ಆ್ಯಂಡ್ ಪ್ಯಾರಾಕ್ರೆಸಾಲ್. ಸೊ ಔಟ್ ಆಫ್ ದೀಸ್ 4 ಆಪ್ಷನ್ಸ್, ಸೊ ನಾವು ಸ್ಟ್ರಕ್ಚರ್ನ ಒಂದು ಸತಿ ನೋಡೋದಾದರೆ ಇಲ್ಲಿ ಬೆನ್ಸೈಲ್ ಆಲ್ಕೋಹಾಲ್ನ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ನೋಡಿ. ಬೆನ್ಸಿನಿಗೆ ಸೊ ಒಂದು ಮಿಥಿಲೀನ್ ಗ್ರೂಪ್ ಅಟ್ಯಾಚ್ ಆಗಿದೆ, ಮಿಥಿಲೀನ್ ಗ್ರೂಪಿಗೆ OH ಗ್ರೂಪ್ ಅಟ್ಯಾಚ್ ಆಗಿದೆ, ಬೆನ್ಸೈಲ್ ಆಲ್ಕೋಹಾಲ್. ಸೊ ಇದು ಮೆಟಾಕ್ರೆಸಾಲ್, ಬೆನ್ಸಿನಿಗೆ ಸೊ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಆರ್ಥೋ ಪೊಸಿಷನ್ ಸೊ ಮೆಟಾ ಪೊಸಿಷನ್ OH ಗ್ರೂಪ್ ಇದೆ, ಇದು ಮೆಟಾಕ್ರೆಸಾಲ್ ಅಂತ ಹೇಳ್ಬೋದು. ಸೊ ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ನಿಮಗೆ ಸೇಮ್ ಬರುತ್ತೆ, ಎರಡರದ್ದು ಅಲ್ಲಿಗೆ ಇಲ್ಲಿ ಕೇಳ್ಬೋದು CH2OH ಇದೆ, ಇಲ್ಲಿ CH3 ಇದೆ, ಇಲ್ಲಿ OH ಇದೆ, ಇದು ಒಂದೇ ಪೊಸಿಷನಲ್ಲಿ ಅಟ್ಯಾಚ್ ಆಗಿದೆ, ಇದು 2 ಪೊಸಿಷನ್. ಅಲ್ಲಿಗೆ ಒಂದು ಹೈಡ್ರೋಜನ್ ಬದಲಿಗೆ ಇಲ್ಲಿ ನಮಗೆ OH ಅಟ್ಯಾಚ್ ಆಗಿರುತ್ತೆ, ಅಲ್ಲಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರುತ್ತೆ. ಸೊ ಫಂಕ್ಷನಲ್ ಗ್ರೂಪ್ ನೋಡಿ, ಇಲ್ಲೂ OH ಇಲ್ಲೂ OH, ಬಟ್ ಆ ಫಂಕ್ಷನ್ ಗ್ರೂಪ್ನ ಪೊಸಿಷನ್ ಇಲ್ಲಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಇದು ಪೊಸಿಷನ್ ಐಸೋಮರಿಸಮ್ ಆಗೂ ವರ್ಕ್ ಆಗುತ್ತೆ, ಫಂಕ್ಷನ್ ಐಸೋಮರಿಸಮ್ ಆಗೂ ವರ್ಕ್ ಆಗಿರುತ್ತೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾನೂ ಇದೆ. ಸೊ ಹಾಗಾಗಿ ಆಪ್ಷನ್
ಸಿ ಬೆನ್ಸೈಲ್ ಆಲ್ಕೋಹಾಲ್ ಆ್ಯಂಡ್ ಮೆಟಾಕ್ರೆಸಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೆನ್ಸೈಲ್ ಆಲ್ಕೋಹಾಲ್ ಆ್ಯಂಡ್ ಮೆಟಾಕ್ರೆಸಾಲ್ ಬೋತ್ ಎಕ್ಸಿಬಿಟ್ ಫಂಕ್ಷನಲ್ ಐಸೋಮೆರಿಸಮ್ ಆಸ್ ವೆಲ್ ಆಸ್ ಪೊಸಿಷನ್ ಐಸೋಮೆರಿಸಮ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಇನ್ ಕೇಸ್ ಆಫ್ ಕಾಂಪೌಂಡ್ಸ್ CH3 CH double bond CH CH double bond CH C2H5. ಸೊ ಇಲ್ಲಿ ನಿಮಗೆ ಹೆಪ್ಟೀನ್ ಕೊಟ್ಟಿದ್ದಾರೆ. ಸೊ ಹೆಪ್ಟೀನಲ್ಲಿ ನಿಮಗೆ ಸೊ ಎಷ್ಟು ಜಾಮೆಟ್ರಿಕಲ್ ಐಸೋಮರ್ಸ್ನ ಫಾರ್ಮೇಷನ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಈ ರೀತಿ ಒಂದು ಸ್ಟ್ರಕ್ಚರ್ ಕೊಟ್ಟಾಗ ಜಾಮೆಟ್ರಿಕಲ್ ಐಸೋಮರ್ಸ್ನ ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ನ ಕಂಡುಹಿಡಿಯೋದು ಹೇಗೆ? with the help of the formula 2 to the power of n. 2 to the power of n ಅನ್ನೋ ಫಾರ್ಮುಲಾದಿಂದ ನಾವು ಕಂಡುಹಿಡಿಬೋದು. ಹೇಗೆ? ಸೊ 2 to the power of n ಅಂತ ಅಂದಾಗ ಆ n ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ಡಬಲ್ ಬಾಂಡ್ಸ್ ಇನ್ ಅ ಗಿವನ್ ಕಾಂಪೌಂಡ್. ಕೊಟ್ಟಿರೋ ಕಾಂಪೌಂಡಲ್ಲಿ ಎಷ್ಟು ಡಬಲ್ ಬಾಂಡ್ಸ್ ಇರುತ್ತೋ ಸೊ ಅಷ್ಟು ಡಬಲ್ ಬಾಂಡ್ನ n ವ್ಯಾಲ್ಯೂ ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಈ ಕೊಟ್ಟಿರೋ ಒಂದು ಎಕ್ಸಾಂಪಲ್ನೇ ತೊಗೊಳ್ಳಿ. 2 ಡಬಲ್ ಬಾಂಡ್ಸ್ ಇದೆ. ಅಲ್ಲಿಗೆ 2 to the power of n ಅಂದರೆ n ಜಾಗಕ್ಕೆ ನಾನು 2 ಹಾಕ್ತೀನಿ. 2 ಸ್ಕ್ವೇರ್ ಅಂತ ಅಂದಾಗ 2 × 2 ಅಲ್ಲಿಗೆ 4 ಬರುತ್ತೆ. 4 ಜಾಮೆಟ್ರಿಕಲ್ ಐಸೋಮರ್ಸ್ನ ಈ ಒಂದು ಕಾಂಪೌಂಡ್ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹೇಗೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ ನೋಡಿ. ಫಾರ್ಮುಲಾ ಏನು? 2 to the power of n. ಅಲ್ಲಿಗೆ 2 to the power of ಕೊಟ್ಟಿರೋ ಸ್ಟ್ರಕ್ಚರಲ್ಲಿ 2 ಡಬಲ್ ಬಾಂಡ್ ಇರೋದ್ರಿಂದ 2 to the power of 2 ಹಾಕ್ಕೊಳ್ತೀನಿ. ಅಲ್ಲಿಗೆ 2ನ ಸ್ಕ್ವಯರ್ ಮಾಡಿದಾಗ ನಮಗೆ 4 ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಕಾಂಪೌಂಡಲ್ಲಿ ಡಬಲ್ ಬಾಂಡ್ 2 ಡಬಲ್ ಬಾಂಡ್ ಇರೋದ್ರಿಂದ 4 ಜಾಮೆಟ್ರಿಕಲ್ ಐಸೋಮರ್ಸ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ನೋಡಿ 4 ಇದೆ. ಸೊ ಹಾಗಾಗಿ 2 ಡಬಲ್ ಬಾಂಡ್ ಇರೋದ್ರಿಂದ 4 ಜಾಮೆಟ್ರಿಕಲ್ ಐಸೋಮರ್ಸ್ನ ಇದು ಎಕ್ಸಿಬಿಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಆ್ಯನ್ ಆಪ್ಟಿಕಲಿ ಆಕ್ಟಿವ್ ಆಲ್ಕೀನ್ ವಿತ್ ದ ಮಾಲಿಕ್ಯುಲರ್ ಫಾರ್ಮುಲಾ C6H12 ವಿಚ್ ಅಪಾನ್ ಹೈಡ್ರೋಜಿನೇಷನ್ ಗಿವ್ಸ್ ಆಪ್ಟಿಕಲಿ ಇನ್ಆಕ್ಟಿವ್ ಆಲ್ಕೇನ್ ಈಸ್ 2-hexene 3-methyl 2-pentene 2-methyl 1,2-pentene 3-methyl 1-pentene. ಸೊ ಆಪ್ಟಿಕಲಿ ಆ್ಯಕ್ಟಿವ್ ಆಲ್ಕೀನ್ನ ತಗೊಂಡಿದ್ದಾರೆ. ಅಂದರೆ ಸೊ ಏನು ಕೈರಲ್ ಕಾರ್ಬನ್ ಇರೋ ಅಂಥ ಒಂದು ಕಾರ್ಬನಿಗೆ 4 ಡಿಫ್ರೆಂಟ್ ಆಟಮ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನು ಕೈರಲ್ ಕಾರ್ಬನ್ ಅಂತೀವಿ. ಸೊ ಆ ಆಪ್ಟಿಕಲಿ ಆ್ಯಕ್ಟಿವ್ ಕೈರಲ್ ಕಾರ್ಬನ್ ಇರೋ ಅಂಥ ಒಂದು ಕಾಂಪೌಂಡ್ನ ಆಪ್ಟಿಕಲಿ ಆ್ಯಕ್ಟಿವ್ ಅಂತೀವಿ. ಆ ಆಪ್ಟಿಕಲಿ ಆ್ಯಕ್ಟಿವ್ ಆಲ್ಕೀನ್ನ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C6H12 ಕೊಟ್ಟಿದ್ದಾರೆ. ಅದನ್ನು ಈಗ ಹೈಡ್ರೋಜಿನೇಷನ್ ಮಾಡಿದಾಗ ಅಲ್ಲೇನಾಗುತ್ತೆ? ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಿಮಗೆ ಆಪ್ಟಿಕಲಿ ಇನ್ಆಕ್ಟಿವ್ ಆಲ್ಕೇನ್ ಫಾರ್ಮೇಷನ್ ಆಗುತ್ತೆ. ಆ ಆಪ್ಟಿಕಲಿ ಇನ್ಆಕ್ಟಿವ್ ಆಲ್ಕೇನ್ ಯಾವುದು ಅಂತ ಇಲ್ಲಿ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವುದು ಅನ್ನೋದಕ್ಕೆ ನೀವೇನು ಮಾಡಬೇಕಾಗತ್ತೆ? ರಿಯಾಕ್ಷನ್ ಬರಿಬೇಕಾಗತ್ತೆ. ರಿಯಾಕ್ಷನ್ ಬರೆದ್ರೆ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡಿ ಅವರು ಹೇಳಿದ್ದಾರೆ C6H12 ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಇವನ್ ಆಲ್ಕೀನ್ ಅಂತ ಹೇಳಿದರೆ ಅದಕ್ಕೆ ನಾನು ಇಲ್ಲಿ ಸ್ಟ್ರಕ್ಚರ್ ಬರೆದಿದ್ದೀನಿ. ಸೊ ಮತ್ತು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂತಲೂ ಹೇಳಿದ್ದಾರೆ. ಹಾಗಾಗಿ CH3 CH2 CHಗೆ ಒಂದು CH3 ಅಟ್ಯಾಚ್ ಆಗಿದೆ. ಇಲ್ಲಿ CH ಡಬಲ್ ಬಾಂಡ್ CH2 ಅಲ್ಲಿಗೆ ಡಬಲ್ ಬಾಂಡ್ ಆಲ್ಕಿನು ಫಾರ್ಮೇಷನ್ ಆಗಿದೆ. ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡು ಹೌದು. ಯಾಕೆ? ಸೊ ನೋಡಿ ಆಲ್ ದ 4 ಸೈಡ್ ಇಲ್ಲಿ ಮೀಥಲ್ ಗ್ರೂಪ್ ಇದೆ, ಇಲ್ಲಿ ಆಲ್ಕಿನ್ ಗ್ರೂಪ್ ಇದೆ, ಇಲ್ಲಿ ಆಲ್ಕೇನ್ ಗ್ರೂಪ್ ಇದೆ, ಇಲ್ಲಿ ಈ ಕಾರ್ಬನಿಗೆ ಮೇಲೆ ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅಲ್ಲಿಗೆ ಇದು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಇದನ್ನು ಹೈಡ್ರೋಜಿನೇಷನ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆಸ್ ಅನ್ ಕೆಟಲಿಸ್ಟ್. ಅವಾಗ ಏನಾಗುತ್ತೆ? ಇಲ್ಲಿ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ. ಇಲ್ಲಿ 2 ಹೈಡ್ರೋಜನ್ ಹೋಗಿ ಅಟ್ಯಾಚ್ ಆಗುತ್ತೆ. ಆವಾಗ CH3 CH2 CH CH3 CH2 CH3 ಆಯಿತು. ಈಗ ಇದು ಆಪ್ಟಿಕಲಿ ಇನ್ಆಕ್ಟಿವ್ ಆಯಿತು. ಯಾಕೆ ಹೇಳಿ? ಕಾರ್ಬನ್ನ ಈ ಸೈಡ್ ನೋಡಿ ಈಥಲ್ ಗ್ರೂಪ್ ಇದೆ, ಕಾರ್ಬನ್ನ ಈ ಸೈಡು ಈಥಲ್ ಗ್ರೂಪ್. ಕಾರ್ಬನ್ನಿಗೆ ಸಿಮಿಲರ್ ಗ್ರೂಪ್ಸ್ ಅಟ್ಯಾಚ್ ಆಗಿರೋದ್ರಿಂದ ಇದು ಆಪ್ಟಿಕಲಿ ಇನ್ಆಕ್ಟಿವ್. ಅದೇ ಈ ಕಾರ್ಬನಲ್ಲಿ ನಿಮಗೆ ಸೊ ಕಾರ್ಬನಿಗೆ ಆಲ್ ದ 4 ಗ್ರೂಪ್ಸ್ ಏನಾಗಿದೆ ಡಿಫ್ರೆಂಟ್ ಇರೋದ್ರಿಂದ ಇದು ಆಪ್ಟಿಕಲಿ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್. ಇದು ಕಾರ್ಬನಿಗೆ ಸಿಮಿಲರ್ ಗ್ರೂಪ್ಸ್ ಬಂದಿದ್ದರಿಂದ ಇದು ಆಪ್ಟಿಕಲಿ
ಇನ್ಯಾಕ್ಟಿವ್ ಅಂತ ಹೇಳ್ಬೋದು. ಹಾಗಾಗಿ ಸೊ ಈ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ನ ಹೈಡ್ರೋಜಿನೇಷನ್ ಆಲ್ಕಿನ್ ಹೈಡ್ರೋಜಿನೇಷನ್ ಮಾಡಿದಾಗ ಬರೋಂಥ ಆಲ್ಕೇನ್ ಏನಾಗಿರುತ್ತೆ ಆಪ್ಟಿಕಲಿ ಇನ್ಯಾಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಕಾಂಪೌಂಡ್ ಏನು ಸ್ಟ್ರಕ್ಚರ್ ಬರೆದಿದ್ದೀನಿ ಅದರದ್ದು ನೇಮ್ ಏನು ಬರುತ್ತೆ 3-methyl pentane. 3-methyl pentane ಅನ್ನೋದು ಬರುತ್ತೆ. ಅಲ್ಲಿಗೆ ಆಪ್ಷನ್ಸಲ್ಲಿ ಯಾವ್ದು ಬರುತ್ತೆ ನೋಡೋಣ. 3-methyl pentane ಅನ್ನೋದು ಎಲ್ಲಿದೆ? ಸೊ 2-hexene ಇದೆ, 2-hexene ಅಲ್ಲ, 3-methyl 2-pentene ಅಂತಾಗಿದೆ, 2-methyl 2-pentene ಅಂತಾಗಿದೆ, 3-methyl 1-pentene ಆಗಿದೆ. ಸಾರಿ, ಅಲ್ಲಿ ಆಪ್ಷನ್ ಬಿ ಏನಿದೆ ಅದು 3-methyl 2-pentane. ಸೊ 3-methyl pentane ಆಗಬೇಕು. ಸೊ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂಚೂರು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಇದು ಪೆಂಟೇನ್ 2 ಬರಲ್ಲ, ಇಲ್ಲಿ 3-methyl pentane ಆಗಬೇಕು. methyl pentane. ಸೊ ಅಲ್ಲಿಗೆ 3-methyl pentane ಅನ್ನೋದು ಏನು ಬರುತ್ತೆ ಅದು ಕರೆಕ್ಟ್ ಆನ್ಸರ್. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೊಂಚು ಕರೆಕ್ಷನ್ ಮಾಡ್ಕೊಳ್ಳಿ. 2-pentene ಅಲ್ಲ, ಅದು 3-methyl pentane ಆಗಬೇಕು. ಸೊ 3-methyl pentane ಇಸ್ ದ ರೈಟ್ ಆನ್ಸರ್. ಅಲ್ಲಿಗೆ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಲ್ಕೇನ್ನ ನಾವು ಹೈಡ್ರೋಜಿನೇಷನ್ ಮಾಡಿದಾಗ ಆಲ್ಕೇನ ಕನ್ವರ್ಟ್ ಆಗುತ್ತೆ. ಸೊ ಆಲ್ಕೇನು ಆಪ್ಟಿಕಲಿ ಇನ್ಯಾಕ್ಟಿವ್ ಆಗಿರುತ್ತೆ. ಅಲ್ಲಿ ಕಾಂಪೌಂಡ್ 3-methyl pentane is the right answer, that is option B. So next question ನೋಡಿ. When 2-methyl butane 1-ol is heated with concentrated hydrochloric acid, 1-chloro-2-methyl butane is obtained. This reaction is an example of. So ಇಲ್ಲಿ ನಿಮಗೆ 2-methyl butane 1-ol 4 ಕಾರ್ಬನ್ ತೊಗೊಂಡಿದ್ರೆ ಬ್ಯೂಟೇನ್, ಅಲ್ಲಿ ಫಸ್ಟ್ ಕಾರ್ಬನ್ನಿಗೆ OH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಸೆಕೆಂಡ್ ಕಾರ್ಬನ್ನಿಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆ ಕಾಂಪೌಂಡ್ನ ತೊಗೊಂಡಿದ್ದಾರೆ, ಅದನ್ನು ಕಾನ್ಸಂಟ್ರೇಟೆಡ್ HCl ಜೊತೆ ಹೀಟ್ ಮಾಡ್ತಾ ಇದ್ದಾರೆ. ಹೀಟ್ ಮಾಡಿದಾಗ ಅಲ್ಲಿ 1-chloro ಇನ್ಸ್ಪೈಟ್ ಆಫ್ OH ಗ್ರೂಪ್ ಅಲ್ಲಿ ಕ್ಲೋರಿನ್ ಹೋಗಿ ಅಟ್ಯಾಚ್ ಆಗಿದೆ. ಆವಾಗ 1-chloro-2-methyl butane ಫಾರ್ಮೇಷನ್ ಆಗಿದೆ. ಈ ರಿಯಾಕ್ಷನ್ನು ಯಾವುದಕ್ಕೆ ಎಕ್ಸಾಂಪಲ್? ರಿಟೆನ್ಷನ್ನ, ಇನ್ವರ್ಷನ್ನ, ರೆಸಿಮೈಸೇಷನ್ನ, ರೆಸಲ್ಯೂಷನ್ನ ಅಂತ ಕೇಳಿದ್ದಾರೆ. ಸೊ ಸ್ಟ್ರಕ್ಚರ್ನ ನೋಡಿ, ರಿಯಾಕ್ಷನ್ನ ನೋಡೋಣ, ಗೊತ್ತಾಗತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಕಾರ್ಬನಿಗೆ ಆಲ್ಕೋಹಾಲಿಕ್ ಗ್ರೂಪ್ ಇದೆ, ಸೆಕೆಂಡ್ ಕಾರ್ಬನಿಗೆ ಮೀಥೈಲ್ ಗ್ರೂಪ್ ಇದೆ. ಸೊ 1 2 3 4 ಕಾರ್ಬನ್ ಇದೆ, ಅಲ್ಲಿಗೆ ಬ್ಯೂಟೇನ್. ಸೊ ಅಲ್ಲಿ ನಿಮಗೆ 2-methyl 1-butanol ಇದನ್ನು ಕಾನ್ಸಂಟ್ರೇಟೆಡ್ HCl ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ HCl ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ OH ಗ್ರೂಪು ಸೊ ರೀಪ್ಲೇಸ್ ಆಗುತ್ತೆ. ಈ OH ಗ್ರೂಪ್ ಇನ್ಸ್ಪೈಟ್ ಆಫ್ OH ಗ್ರೂಪ್ Cl ಹೋಗಿ ಅಟ್ಯಾಚ್ ಆಗುತ್ತೆ. ಅಲ್ಲಿಗೆ ಆವಾಗ OH ಇಲ್ಲಿರೋಂಥ H ಎರಡು ಸೇರಿ H2O ಆಗುತ್ತೆ. ಇಲ್ಲಿ ನೋಡಿ, CH2OH ಏನಿತ್ತು ಆ OH ಬದಲಿಗೆ Cl ಬಂದು ಅಟ್ಯಾಚ್ ಆಗಿದೆ. ಸೊ ಅಲ್ಲಿ ನಿಮಗೆ ಸೇಮ್ ಸ್ಟ್ರಕ್ಚರ್ ಇಲ್ಲಿ ಹೇಗಿದೆಯೋ ಸೇಮ್ ಸ್ಟ್ರಕ್ಚರ್ ಇಲ್ಲೂ ಇದೆ. ಏನಂದರೆ ಇಲ್ಲಿರೋ ಅಂಥ OH ಬದಲಿಗೆ Cl ಅಟ್ಯಾಚ್ ಆಗಿದೆ, ಜಸ್ಟ್ ಸಬ್ಸ್ಟಿಟ್ಯೂಷನ್ ಆಗಿದೆ. ಬಟ್ ಅಲ್ಲಿ ನಿಮಗೆ ಜೋಮೆಟ್ರಿ ವೈಸ್ ಸ್ಟ್ರಕ್ಚರ್ ವೈಸ್ ಸಿಮಿಲರ್ ಸ್ಟ್ರಕ್ಚರ್ ಇದೆ, ರಿಟೆನ್ಷನ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನು ರಿಟೆನ್ಷನ್ ಇದೆ. ಸೊ ಜಾಮೆಟ್ರಿ ವೈಸ್ ನಿಮಗೆ ಯಾವುದೇ ರೀತಿ ಬಾಂಡಲ್ಲಿ ನಿಮಗೆ ಬ್ರೇಕ್ ಆಗಿಲ್ಲ. ಸೊ ಸೇಮ್ ಜಾಮೆಟ್ರಿಯಲ್ಲಿ ಮೇಂಟೈನ್ ಆಗಿದೆ, ಬಟ್ ಸಬ್ಸ್ಟಿಟ್ಯೂಷನ್ ಆಗಿದೆ. ಇನ್ಸ್ಪೈಟ್ ಆಫ್ OH Cl ಹೋಗಿ ಸಬ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಸೊ ಇಲ್ಲಿ ನಿಮಗೆ ರಿಟೆನ್ಷನ್ ಆಫ್ ಕಾಂಪೌಂಡ್ ಟೇಕ್ಸ್ ಪ್ಲೇಸ್, ಸ್ಟ್ರಕ್ಚರ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. The bond length between sp3 hybridized carbon and other carbon atom is minimum in. ಸೊ ಇಲ್ಲಿ ನಿಮಗೆ ಬಾಂಡ್ ಲೆಂತ್ ಕೊಟ್ಟಿದ್ದಾರೆ. sp3 ಹೈಬ್ರಿಡೈಸ್ಡ್ ಕಾರ್ಬನಿಗೂ ಅದರ್ ಕಾರ್ಬನ್ ಆಟಮಿಗೂ ನಾವು ಬಾಂಡ್ ಲೆಂತ್ ನೋಡೋದಾದರೆ ಸೊ ಯಾವುದಕ್ಕೆ ಮಿನಿಮಮ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ: ಪ್ರೋಪೇನ್, ಪ್ರೋಪೈನ್, ಪ್ರೋಪೀನ್, ಬ್ಯೂಟೇನ್. ಯೂಶಲಿ sp3 ಹೈಬ್ರಿಡೈಸೇಷನ್ ಅಂದರೆ ಸಿಂಗಲ್ ಬಾಂಡ್. ಸೊ ಅಲ್ಲಿ sp2 ಹೈಬ್ರಿಡೈಸೇಷನ್ ಅಂದರೆ ಡಬಲ್ ಬಾಂಡ್, sp ಹೈಬ್ರಿಡೈಸೇಷನ್ ಅಂದರೆ ಟ್ರಿಪಲ್ ಬಾಂಡ್ ಆಗಿರುತ್ತೆ.
ಸೊ ನಾವು ಹಾಗೆ ಬಾಂಡ್ ಲೆಂತ್ ನೋಡೋದಾದ್ರೆ sp3 ಹೈಬ್ರಿಡೈಸ್ಡ್ ಸಿಂಗಲ್ ಬಾಂಡ್ ಏನಿರುತ್ತೆ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ, ಓವರ್ಲ್ಯಾಪಿಂಗ್. ಸೊ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗೋದ್ರಿಂದ ಅಲ್ಲಿ ನಿಮಗೇನಾಗಿರುತ್ತೆ ಬಾಂಡ್ ಎಕ್ಸ್ಟೆಂಡ್ ಜಾಸ್ತಿ ಇರೋದ್ರಿಂದ ಬಾಂಡ್ ಲೆಂತ್ ಯೂಶಲಿ ಜಾಸ್ತಿ ಇರುತ್ತೆ. ಅದೇ ನಿಮಗೆ ಸೊ sp2 sp ಹೈಬ್ರಿಡೈಸೇಷನ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಅಂತ ಅಂದಾಗ ಸೊ ಅಲ್ಲಿ ನಿಮಗೆ ಓವರ್ಲ್ಯಾಪಿಂಗ್ ಕಮ್ಮಿ ಆಗೋದ್ರಿಂದ ಬಾಂಡ್ ಲೆಂತ್ ನಿಮಗೆ ಕಮ್ಮಿ ಆಗಿರುತ್ತೆ. ಸೊ ಕಂಪೇರ್ಡ್ ಟು ಸೊ ಬಿಟ್ವೀನ್ sp3 sp2 sp ಸೊ sp3 ಕಾರ್ಬನ್ ಹ್ಯಾಸ್ ಲಾರ್ಜ್ ಬಾಂಡ್ ಲೆಂತ್, ಲಾಂಗೆಸ್ಟ್ ಬಾಂಡ್ ಲೆಂತ್ ಅಂತ ಹೇಳ್ಬೋದು. ಅದೇ sp2ಗೆ ಸ್ವಲ್ಪ ಬಾಂಡ್ ಲೆಂತ್ ಕಮ್ಮಿ ಇರುತ್ತೆ. sp2 ಕಂಪೇರ್ ಮಾಡಿದ್ರೆ spಗೆ ಇನ್ನೂ ಬಾಂಡ್ ಲೆಂತ್ ಕಮ್ಮಿ ಇರುತ್ತೆ. ಕೊಟ್ಟಿರೋ ಆಪ್ಷನ್ ನೋಡಿ ಪ್ರೋಪೇನ್ ಹಂಗಂದರೆ sp3 ಹೈಬ್ರಿಡೈಸೇಷನ್ ಆಯಿತು. ಪ್ರೋಪೈನ್ ಅಂದರೆ sp ಹೈಬ್ರಿಡೈಸೇಷನ್, ಐನ್ ಬಂದಿದೆ ಅಂದರೆ ಟ್ರಿಪಲ್ ಬಾಂಡ್ ಇದೆ ಅಂತ ಹೇಳಿ. ಪ್ರೋಪೀನ್ ಅಂದರೆ ಡಬಲ್ ಬಾಂಡ್ ಇದೆ ಅಂತ, ಪ್ರೋಪೀನ್ ಅಂದರೆ ಡಬಲ್ ಬಾಂಡ್ ಇದೆ ಅಂತ, ಅಲ್ಲಿಗೆ sp2 ಹೈಬ್ರಿಡೈಸೇಷನ್. ಇನ್ನು ಡಿ ಆಪ್ಷನ್ ನೋಡಿ ಬ್ಯೂಟೇನ್, ಅಗೇನ್ sp3 ಹೈಬ್ರಿಡೈಸೇಷನ್ ಇದೆ. ಪ್ರೋಪೇನು ಬ್ಯೂಟೇನಲ್ಲಿ ಯೂಶಲಿ sp3 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ ಸೊ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಇನ್ನು ಪ್ರೋಪೀನಿಗೆ ಕಂಪೇರ್ಡ್ ಟು ಆಲ್ಕೀನ್ ಆಗಿರೋದ್ರಿಂದ ಸ್ವಲ್ಪ ಬಾಂಡ್ ಲೆಂತ್ ಕಮ್ಮಿ ಇರುತ್ತೆ. ಪ್ರೋಪೀನಿಗೆ ಕಂಪೇರ್ ಮಾಡಿದ್ರೆ ಪ್ರೋಪೈನಲ್ಲಿ ಇನ್ನೂ ಬಾಂಡ್ ಲೆಂತ್ ಏನಾಗಿರುತ್ತೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಬಿಕಾಸ್ ಟ್ರಿಪಲ್ ಬಾಂಡ್, ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಇರೋದ್ರಿಂದ ಆಪ್ಷನ್ ಬಿ ಏನಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೋಪೈನಲ್ಲಿ ನಿಮಗೆ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಇರೋದ್ರಿಂದ ಸೊ ಮಿನಿಮಮ್ ಬಾಂಡ್ ಲೆಂತ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಹ್ಯಾಸ್ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದ್ರಲ್ಲಿ ಯಾವ ಒಂದು ಮಾಲಿಕ್ಯೂಲಲ್ಲಿ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ ಅಂದರೆ ಒಂದು ಆ ಕಾಂಪೌಂಡಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರಬೇಕು. ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸು ಒಂದು ಆಟಮಿಂದ ಇನ್ನೊಂದು ಆಟಮಿಗೆ ಅಲ್ಲಿ ನಿಮಗೆ ಮೂವ್ ಆಗಂಗೆ ಇರಬೇಕು. ಸೊ ಅಲ್ಲಿ ನಿಮಗೆ ಅಡ್ಜಸೆಂಟ್ ಕಾರ್ಬನ್ ಆಟಮಲ್ಲಿ ಮೂವ್ ಆಗಂಗೆ ಇರಬೇಕು. ಅದನ್ನು ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಅಂತೀವಿ. ಆ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಯಾವುದೋ ಸಿಸ್ಟಮಲ್ಲಿ ಇರುತ್ತೆ ಅಂದರೆ ಕಾಂಜುಗೇಟ್ ಸಿಸ್ಟಮ್. ಕೊಟ್ಟಿರೋದ್ರೆ ಮೀಥೇನ್ ಅಂದರೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಬರಲ್ಲ. ಇನ್ನು ಈಥೇನ್ ಅದು ಅಷ್ಟೇ ಸಿಂಗಲ್ ಬಾಂಡ್. ಸೈಕ್ಲೋಹೆಕ್ಸೇನಲ್ಲೂ ಅಷ್ಟೇ ನಿಮಗೆ ಸಿಂಗಲ್ ಬಾಂಡ್. ಇನ್ನು ಬೆನ್ಸಿಲಲ್ಲಿ ನೋಡಿ 3 ಡಬಲ್ ಬಾಂಡ್ ಇದೆ. ಆಲ್ಟರ್ನೇಟ್ ಡಬಲ್ ಬಾಂಡ್ ಇರೋದ್ರಿಂದ ಡಿಲೋಕಲೈಸೇಷನ್ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆನ್ಸಿನ್ ಹ್ಯಾಸ್ ಸೊ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಿನಗೆ ಸಮ್ ಆಫ್ ದ ಕ್ವಶನ್ಸ್ನ ಈಗ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ರೀತಿ ಮೆಥಡಲ್ಲಿ ನೀವು ಅಷ್ಟೇ ಸೊ ಸುಮಾರು ಕ್ವಶನ್ಸ್ ಸಿಗತ್ತೆ, ನಿಮಗೆ ಅವೈಲೇಬಿಲಿಟಿ ಇರುತ್ತೆ. ಆ ಕ್ವಶನ್ಸ್ನ ಸಾರ್ಟ್ ಔಟ್ ಮಾಡಿ ಸೊ ಒಂದು ಯಾವುದೋ ಒಂದು ಮೆಕ್ಯಾನಿಸಮ್ ಆಗಿರಲಿ ಟೆಕ್ನಿಕ್ ಆಗಿರಲಿ ಆ ಬೇಸಿಸ್ನ ನೋಡಿಕೊಂಡು ಸೊ ಆನ್ಸರ್ಸ್ನ ಈಗ ಅಲ್ಲಿ ಟಿಕ್ ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.